ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ ವೀರಕಂಬಳ ಒಂದು ವಿಶೇಷ ವಿಭಿನ್ನ ಪ್ರಯತ್ನ ಸಿನಿಮಾ 27ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವು ಕೂಡ ವಿಶೇಷ ಪಾತ್ರದಲ್ಲಿ ರಂಜಿಸ್ತಾ ಇದ್ದೀರಾ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋಕ್ಕೆ ಇಷ್ಟ ಅಲ್ಲ, ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ, ವೀರಕಂಬಳ ಸಿನಿಮಾವನ್ನು ನೋಡಿ. ನಮ್ಮತನ, ನಮ್ಮ ಕನ್ನಡತನ, ನಮ್ಮ ಮಂಗಳೂರು, ನಮ್ಮ ಕರಾವಳಿಯ, ನಮ್ಮ ತುಳುನಾಡಿನ ಒಂದು ಕತೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿ, ಏಕೆಂದರೆ ಇನ್ನು ಜಾಸ್ತಿ ಹೇಳದಷ್ಟು ಅದರದ್ದು ಒಂದು ಕ್ಯೂರಿಯಾಸಿಟಿ ಹೊರಟಾಗುತ್ತೆ. ದಯವಿಟ್ಟು ಸಿನಿಮಾವನ್ನು ಬಂದು ಥಿಯೇಟ್ರಲ್ಲಿ ಅದ್ಭುತವಾಗಿ ಎಂಜಾಯ್ ಮಾಡಿ, ಸೌಂಡ್ ಕೇಳಿ, ತೆಗೆದಿರೋವಂಥ ನಮ್ಮ ರೇಸ್ಗಳನ್ನ, ಕಂಬಳ ರೇಸ್ಗಳನ್ನ ದಯವಿಟ್ಟು ನೋಡಿ. ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲೇ ನೋಡಿ. ದಯವಿಟ್ಟು ಪೈರಸಿನ ನೋಡಬೇಡಿ. ಟೆಲಿಗ್ರಾಮಲ್ಲಂತೂ ದಯವಿಟ್ಟು ನೋಡಬೇಡಿ. ವೀರೇಂದ್ರ ಹೆಗ್ಡೆ ಸರ್ ಕೂಡ ಪಾತ್ರ ಮಾಡಿದ್ದಾರೆ, ಅದೊಂಥರ ನನಗೆ ಸ್ಪೆಷಲ್ ಅನಿಸುತ್ತೆ. ಅದ್ರ ಬಗ್ಗೆ ಹೇಳಿ. ಏನಿಲ್ಲ, ಅವರೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸಿನಿಮಾಲ್ಲಿ. ಏನು ಸಂದೇಶ ಅಂತ ಸಿನಿಮಾನಲ್ಲಿ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಪ್ರೀತಿಯಿಂದ ಕರೆಯೋಲೆ ಪ್ರತಿಯೊಬ್ಬರು ಕನ್ನಡಿಗರು ಕನ್ನಡ ಸಿನಿಮಾವನ್ನು ಬಂದು ಕನ್ನಡ ಥಿಯೇಟರ್ಗಳಲ್ಲಿ ಕನ್ನಡಿಗರಾಗಿ ಬಂದು ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ ವೀರಕಂಬಳ ಒಂದು ವಿಶೇಷ ವಿಭಿನ್ನ ಪ್ರಯತ್ನ ಸಿನಿಮಾ 27ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವು ಕೂಡ ವಿಶೇಷ ಪಾತ್ರದಲ್ಲಿ ರಂಜಿಸ್ತಾ ಇದ್ದೀರಾ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋಕ್ಕೆ ಇಷ್ಟ ಅಲ್ಲ, ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ, ವೀರಕಂಬಳ ಸಿನಿಮಾವನ್ನು ನೋಡಿ. ನಮ್ಮತನ, ನಮ್ಮ ಕನ್ನಡತನ, ನಮ್ಮ ಮಂಗಳೂರು, ನಮ್ಮ ಕರಾವಳಿಯ, ನಮ್ಮ ತುಳುನಾಡಿನ ಒಂದು ಕತೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿ, ಏಕೆಂದರೆ ಇನ್ನು ಜಾಸ್ತಿ ಹೇಳದಷ್ಟು ಅದರದ್ದು ಒಂದು ಕ್ಯೂರಿಯಾಸಿಟಿ ಹೊರಟಾಗುತ್ತೆ. ದಯವಿಟ್ಟು ಸಿನಿಮಾವನ್ನು ಬಂದು ಥಿಯೇಟ್ರಲ್ಲಿ ಅದ್ಭುತವಾಗಿ ಎಂಜಾಯ್ ಮಾಡಿ, ಸೌಂಡ್ ಕೇಳಿ, ತೆಗೆದಿರೋವಂಥ ನಮ್ಮ ರೇಸ್ಗಳನ್ನ, ಕಂಬಳ ರೇಸ್ಗಳನ್ನ ದಯವಿಟ್ಟು ನೋಡಿ. ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲೇ ನೋಡಿ. ದಯವಿಟ್ಟು ಪೈರಸಿನ ನೋಡಬೇಡಿ. ಟೆಲಿಗ್ರಾಮಲ್ಲಂತೂ ದಯವಿಟ್ಟು ನೋಡಬೇಡಿ. ವೀರೇಂದ್ರ ಹೆಗ್ಡೆ ಸರ್ ಕೂಡ ಪಾತ್ರ ಮಾಡಿದ್ದಾರೆ, ಅದೊಂಥರ ನನಗೆ ಸ್ಪೆಷಲ್ ಅನಿಸುತ್ತೆ. ಅದ್ರ ಬಗ್ಗೆ ಹೇಳಿ. ಏನಿಲ್ಲ, ಅವರೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸಿನಿಮಾಲ್ಲಿ. ಏನು ಸಂದೇಶ ಅಂತ ಸಿನಿಮಾನಲ್ಲಿ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಪ್ರೀತಿಯಿಂದ ಕರೆಯೋಲೆ ಪ್ರತಿಯೊಬ್ಬರು ಕನ್ನಡಿಗರು ಕನ್ನಡ ಸಿನಿಮಾವನ್ನು ಬಂದು ಕನ್ನಡ ಥಿಯೇಟರ್ಗಳಲ್ಲಿ ಕನ್ನಡಿಗರಾಗಿ ಬಂದು ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ ವೀರಕಂಬಳ ಒಂದು ವಿಶೇಷ ವಿಭಿನ್ನ ಪ್ರಯತ್ನ ಸಿನಿಮಾ 27ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವು ಕೂಡ ವಿಶೇಷ ಪಾತ್ರದಲ್ಲಿ ರಂಜಿಸ್ತಾ ಇದ್ದೀರಾ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋಕ್ಕೆ ಇಷ್ಟ ಅಲ್ಲ, ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ, ವೀರಕಂಬಳ ಸಿನಿಮಾವನ್ನು ನೋಡಿ. ನಮ್ಮತನ, ನಮ್ಮ ಕನ್ನಡತನ, ನಮ್ಮ ಮಂಗಳೂರು, ನಮ್ಮ ಕರಾವಳಿಯ, ನಮ್ಮ ತುಳುನಾಡಿನ ಒಂದು ಕತೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿ, ಏಕೆಂದರೆ ಇನ್ನು ಜಾಸ್ತಿ ಹೇಳದಷ್ಟು ಅದರದ್ದು ಒಂದು ಕ್ಯೂರಿಯಾಸಿಟಿ ಹೊರಟಾಗುತ್ತೆ. ದಯವಿಟ್ಟು ಸಿನಿಮಾವನ್ನು ಬಂದು ಥಿಯೇಟ್ರಲ್ಲಿ ಅದ್ಭುತವಾಗಿ ಎಂಜಾಯ್ ಮಾಡಿ, ಸೌಂಡ್ ಕೇಳಿ, ತೆಗೆದಿರೋವಂಥ ನಮ್ಮ ರೇಸ್ಗಳನ್ನ, ಕಂಬಳ ರೇಸ್ಗಳನ್ನ ದಯವಿಟ್ಟು ನೋಡಿ. ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲೇ ನೋಡಿ. ದಯವಿಟ್ಟು ಪೈರಸಿನ ನೋಡಬೇಡಿ. ಟೆಲಿಗ್ರಾಮಲ್ಲಂತೂ ದಯವಿಟ್ಟು ನೋಡಬೇಡಿ. ವೀರೇಂದ್ರ ಹೆಗ್ಡೆ ಸರ್ ಕೂಡ ಪಾತ್ರ ಮಾಡಿದ್ದಾರೆ, ಅದೊಂಥರ ನನಗೆ ಸ್ಪೆಷಲ್ ಅನಿಸುತ್ತೆ. ಅದ್ರ ಬಗ್ಗೆ ಹೇಳಿ. ಏನಿಲ್ಲ, ಅವರೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸಿನಿಮಾಲ್ಲಿ. ಏನು ಸಂದೇಶ ಅಂತ ಸಿನಿಮಾನಲ್ಲಿ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಪ್ರೀತಿಯಿಂದ ಕರೆಯೋಲೆ ಪ್ರತಿಯೊಬ್ಬರು ಕನ್ನಡಿಗರು ಕನ್ನಡ ಸಿನಿಮಾವನ್ನು ಬಂದು ಕನ್ನಡ ಥಿಯೇಟರ್ಗಳಲ್ಲಿ ಕನ್ನಡಿಗರಾಗಿ ಬಂದು ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.